ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಘಟಪ್ರಭಾ ಗೋಕಾಕದಲ್ಲಿ ಹೊರ ರಾಜ್ಯಗಳಿಂದ ಬಂದಂಥ ವ್ಯಾಪಾರಿಗಳ ವಿರುದ್ಧ ಪ್ರತಿಭಟನೆ. ಅನೇಕ ಸಂಘ ಸಂಸ್ಥೆಗಳು ಇವತ್ತು ಮನವಿ ಅರ್ಪಣೆ ಕಾರ್ಯಕ್ರಮ ಯಾವ ರೀತಿ ಏನೇನು ಮಾತಾಡಿದ್ದಾರೆ ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಹೊರ ರಾಜ್ಯದಿಂದ ಬಂದಂಥ ವ್ಯಾಪಾರಿಗಳಿಂದ ಏನು ತೊಂದರೆ ಆಗ್ತಾ ಇದೆ, ಯಾವ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ವರದಿ ಒಪ್ಪಿಸುವುದೇ ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತದೆ. ಯಾವ ರೀತಿ ಅವರು ಏನು ಮಾಡ್ತಾ ಇದ್ದಾರೆ, ಇವರಿಗೆ ಇಲ್ಲಿರುವ ವ್ಯಾಪಾರಿಗಳಿಗೆ ಇರುವ ವ್ಯತ್ಯಾಸ ಏನು, ಯಾವ ರೀತಿ ಅವರು ಇಲ್ಲಿ ಬಂದು ಯಾವ ರೀತಿ ಯಾರು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ, ಏನು ಎಲ್ಲವನ್ನು ನೋಡಿದರೆ ಇದನ್ನು ತನಿಖೆ ಮಾಡಿ ವರದಿ ಒಪ್ಪಿಸುವುದೇ ಒಂದು ಕೊನೆಯ ಅವಕಾಶ ಇರುತ್ತೆ. ಈ ಸಂಘಟನೆಗಳು ಇವತ್ತು ಯಾವ ರೀತಿ ತಮ್ಮ ಮೆರವಣಿಗೆಯ ಮುಖಾಂತರ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ ಮತ್ತು ಗೋಕಾಕದಲ್ಲಿ ವಿವಿಧ ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ಸಮತಾ ಸೈನಿಕ ದಳದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡಿ ಇವತ್ತು ಸಂಬಂಧಪಟ್ಟ ತಹಶೀಲ್ದಾರರಿಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಅರ್ಪಿಸಿ ಯೋಗ್ಯ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ಅದನ್ನು ಯಾವ ರೀತಿ ಅವರು ಎನ್ಕ್ವೈರಿ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಪ್ರಭಾವಿ ಶಾಸಕರು, ಪ್ರಭಾವಿ ಮಂತ್ರಿಗಳು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅವರ ಮೇಲೆ ಬಿಟ್ಟ ವಿಷಯ. ಯಾಕಂದರೆ ಹೊರ ರಾಜ್ಯದಿಂದ ಬಂದಂಥ ಇಲ್ಲಿ ಯಾವುದೇ ರಾಜ್ಯದಿಂದ ಬಂದಂಥ ಘಟಪ್ರಭಾ ಆಗಲಿ, ಗೋಕಾಕ್ ಆಗಲಿ, ಬೆಳಗಾವಿ ಆಗಲಿ, ಕರ್ನಾಟಕ ರಾಜ್ಯಾದ್ಯಂತ ಆಗಲಿ ಇದು ಪರ್ವ ಎಷ್ಟೋ ಮೊದಲಿನ ವರ್ಷಗಳಿಂದಲೂ ಪ್ರಾರಂಭ ಇದೆ. ಯಾವ ರಾಜ್ಯದಲ್ಲಿಯೂ ಯಾವುದೇ ವ್ಯಾಪಾರ ಮಾಡಲಿಕ್ಕೆ ಅವನು ಅರ್ಹನಿರುತ್ತಾನೆ. ಆದರೆ ಇಲ್ಲಿರುವ ಸಮಸ್ಯೆ, ಇವರು ಹೊರ ರಾಜ್ಯದಿಂದ ಬಂದು ಇಲ್ಲಿ ಏನು ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ಸಾಬೀತುಗೊಳಿಸಬೇಕು. ಆ ಆರೋಪನ್ನು ಸಾಬೀತುಗೊಳಿಸಿದ ಮೇಲೆ ಯಾವ ತೀರ್ಮಾನ ಸಂಬಂಧಪಟ್ಟ ಅಧಿಕಾರಿಗಳು ತೆಗೆದುಕೊಳ್ತಾರೆ ಅವರಿಗೆ ವಿವೇಚನೆಗೆ ಬಿಟ್ಟ ವಿಷಯ. ವೀಕ್ಷಕರೇ, ಆ ದಲಿತ ಸಂಘರ್ಷ ಸಮಿತಿ, ಸಮತಾ ಸೈನಿಕ ದಳ, ಕನ್ನಡ ಸೇನೆ ಸಂಘಟನೆಯವರು, ರೈತ ಸಂಘದವರು ಏನೇನು ಮಾತಾಡಿದ್ದಾರೆ ನೀವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ವೀಕ್ಷಕರೇ, ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಮಸ್ಕಾರ. ಕಷ್ಟಪಟ್ಟು ದುಡಿದು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ, ಗ್ರಾಹಕರಿಗೆ ಅನ್ಯಾಯ ಆಗುವಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದರೆ ಹೊರ ರಾಜ್ಯದಿಂದ ಬಂದಂಥ ವ್ಯಾಪಾರಸ್ಥರು ಇಲ್ಲಿ ಕಡಿಮೆ ಗುಣಮಟ್ಟದ ಸಾಮಾನುಗಳನ್ನು ಮಾರಾಟ ಮಾಡಿ ಒಂದು ಕಡಿಮೆ ರೇಟ್ನಲ್ಲಿ ಕೊಟ್ಟು ಮುಂದೆ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಅಪತ್ಯ ಗೊತ್ತಿಲ್ಲ. ವಿಶ್ವಾಸ ಉಳಿಬೇಕಾಗಿದೆ. ಯಾಕಂದರೆ ನಮ್ಮ ಗ್ರಾಹಕರಿಗೆ, ನಮ್ಮ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗಬಾರ್ದು. ಪ್ರತಿಯೊಬ್ಬರಿಗೂ ಇಲ್ಲಿನ ನೆಲ ಬಾಡಿಗೆ ಇದ್ದು ಇಲ್ಲಿ ನೀರು ಊಟ ಮಾಡಿ ಬೆಳೆದು ಇಲ್ಲಿ ಗ್ರಾಹಕರಿಗೆ ಅನ್ಯಾಯ ಆಗಬಾರ್ದು ಅಥವಾ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲ ವ್ಯಾಪಾರಸ್ಥರು ಕೂಡಿ ಇವತ್ತು ಘಟಪ್ರಭಾದಲ್ಲಿ ಒಂದು ಒಗ್ಗಟ್ಟು ಪರಿಸ್ಥಿತಿ ತಹಶೀಲ್ದಾರ್ ಅಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವೆಲ್ಲರೂ ಜಾಗೃತರಾಗಿ ನಮ್ಮ ಅಣ್ತಮ್ಮರಲ್ಲಿ, ನಮ್ಮ ಸಹೋದರರಲ್ಲಿ ವ್ಯಾಪಾರ ಅಭಿವೃದ್ಧಿ ಮಾಡುತ್ತಾ ನಮ್ಮ ಅಭಿವೃದ್ಧಿ ನಾವು ಕಾರಣ ಆಗಬೇಕಾಗಿದೆ. ಇಲ್ಲದಿದ್ದರೆ ನಮ್ಮ ಗ್ರಾಹಕರಿಗೆ ಇಲ್ಲಿ ವ್ಯಾಪಾರಸ್ಥರಿಗೆ ಉಳಿಯುವುದಿಲ್ಲ. ಅದಕ್ಕಾಗಿ ದಯವಿಟ್ಟು ನಮ್ಮ ಗ್ರಾಹಕರಿಗೆ ನಾವು ನಮ್ಮಲ್ಲಿ ವ್ಯಾಪಾರ ಮಾಡಿಕೊಂಡು ನಮ್ಮ ರಾಜ್ಯದ ಜನತೆಗೆ ಒಳ್ಳೆ ಮಾಡೋದಕ್ಕೆ ಕೆಲಸ ಮಾಡಬೇಕು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇನ್ನಾದರೂ ಜಾಗೃತವಾಗಿ ಇರಬೇಕಾಗಿದೆ. ಎಲ್ಲ ವ್ಯಾಪಾರಸ್ಥರು ಬಂದು ಇಲ್ಲಿ ಸಪೋರ್ಟ್ ಕೊಟ್ಟಿದ್ದೀರಿ. ಅದಕ್ಕೆ ಮುಂದಿನ ಬೇರೆ ಸಂಘವನ್ನು ಮಾತಾಡ್ತಾರೆ. ಇವತ್ತಿನ ದಿವಸ ಘಟಪ್ರಭಾ ನಗರದಲ್ಲಿ ಹಮ್ಮಿಕೊಂಡಿರುವಂಥ ಪ್ರತಿಭಟನೆ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ರಾಜಸ್ಥಾನಿ ಹಠಾವು ಘಟಪ್ರಭಾ ಮೂಡಲಿ ತಾಲೂಕು ಬಚಾವ್ ಹತ್ರ ಒಂದು ಸ್ಟೇಟ್ಮೆಂಟನ್ನು ಮಾನ್ಯ ಮಾಡಿದ್ದು. ಅದರ ಅಂಗವಾಗಿ ನಿನ್ನೆ CPI ಸಾಹೇಬ್ರು ಒಂದು ಸಂಘಟನೆದವ್ರಿಗೆ ತಿಳುವಳಿಕೆ ಮಾತನ್ನು ಹೇಳಿ ಆ ಹೋಲ್ಡನ್ನು ಬಿಟ್ಟು ಹಾಕ್ರಿ,
ಮುಂದೆ ಅಂತ ಏನು ನಿಮ್ಗೆ ರಿಯಲಿ ಪೂರ್ಪ ಕಂಡು ಬಂದಾಗ ಅವ್ರ ಮೇಲೆ ಏನಾದ್ರು ತನಿಖೆ ನಾವು ಮಾಡ್ತೀವಿ ತನಿಖೆ ಹೇಳ್ಯಾರು. ಮತ್ತೀಗ ರಾಜಸ್ಥಾನದವ್ರ ಮೇಲೆ ಯಾಕೆ ನಮ್ದು ಆರೋಪ ಅಂತಂದ್ರೆ ಅವ್ರದ್ದೊಂದು ಪ್ರಚೋದನೆಗೆ ಕುಮ್ಮಕ್ಕು ಹಣದ ಸಂದಾಯ ಕೆಲವೊಂದು ನಗರದ ಗ್ರಾಮದೊಳಗೆ ಮಾಡಿದಾರೆ. ಮತ್ತು ಇಲ್ಲಿ ಗಡವ ನಗರದಾಗಲಿ ಸುತ್ತಮುತ್ತ ಹಳ್ಳಿ ಒಳಗಾಗಲಿ ಎಲ್ಲ ರಾಜ್ಯದವ್ರು ಇದಾರೆ. ಮರಾಠಿಗರು ಇದ್ದಾರು, ಅವ್ರ ಮೇಲೆ ನಮ್ಮ ಆರೋಪ ಇಲ್ಲ. ಗುಜರಾತಿ ಇದ್ದಾರು, ಮತ್ತೊಂದು ಬೇರೆ ಬೇರೆ ರಾಜ್ಯದಿಂದ UP ಇದ್ದಾರು. ಎಲ್ಲ ತಮ್ಮ ಮೂಲ ಉದ್ಯೋಗ ಮಾಡ್ತಾರೆ, ಅಷ್ಟೇ ಹೋಗ್ತಿರ್ತಾರೆ. ಇವ್ರದ್ದು ಎಲ್ಲ ಕಳಪೆ ಕಾಮಗಾರಿ, ಕಳಪೆ ಗುಣಮಟ್ಟ ಮಟ್ಟದ ಇದು ಪದಾರ್ಥಗಳನ್ನ ಕೊಡೋದಾಗಲಿ ಮತ್ತೊಂದು ಕೆಲವೊಂದು ಕೆಟ್ಟ ಕೆಲಸಗಳಿಗೆ ಇವರು ಸಪೋರ್ಟ್ ಇದೆ. ಹೀಗಾಗಿ ಅವ್ರ ಮೇಲೆ ಆರೋಪ ಮಾಡಿ ಬಚಾವ್ ಅಂತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ. ಮುಂಬರುವ ದಿನದೊಳಗೆ ಮತ್ತು ಯಾವುದೋ ಒಂದು ಅವ್ರ ಮೇಲೆ ಆರೋಪ ಕೇಸ ಏನೋ ಅಥವಾ ಆದ ಬಳಿಕ ಇದು ಈಗೇನು ನಾವು ಹಮ್ಮಿಕೊಂಡಿದ್ದಿಲ್ಲ ರಾಜಸ್ಥಾನಿ ಹಠಾವ್ ಅಂತೇಳಿ ಇದೊಂದು ಇದನ್ನು ಕೊಟ್ಟು ಅದೇ ಇದು ವಾರ್ನಿಂಗ್ ಕೊಟ್ಟಂಗಿದೆ. ಮುಂಬರುವ ದಿವಸದೊಳಗೆ ಏನಾರು ಅವ್ರು ಏನಾರು ಕೆಟ್ಟ ಕಾರ್ಯಗಳಿಗೆ ಭಾಗವಹಿಸ್ರ ಅವ್ರದ್ದು ಇದು ರಾಜಸ್ಥಾನಿ ಹಠಾವು ಅವ್ರಿಗೆ ಊರು ಬಿಟ್ಟು ತೊಲಗುತ್ತಾನ ನಾವು ಸಂಘಟನೆ ಪರವಾಗಿ ಮನವಿ ಕೊಡ್ತು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಒಂದು ಮಾತು. ಇವತ್ತು ನಾವು ಘಟಪ್ರಭ ಮಲ್ಲಾಪುರ PG ದುಪ್ಪದಾಳ ಮತ್ತು ಸುತ್ತಮುತ್ತ ಅಲ್ಲಿನ ಎಲ್ಲ ಜನರು ಬಂದು ಮತ್ತು ವಿವಿಧ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಈ ರಾಜಸ್ಥಾನಿಯವರು ಕಳಪೆ ವ್ಯಾಪಾರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಇಲ್ಲಿ ಎಲ್ಲ ಮುಗ್ಧ ಜನ ಹಳ್ಳಿಗಾಡಿನ ಜನರು ಬರ್ತಿರ್ತೈತಿ. ಅವರಿಗೆ ತಿಳಿಯೋದಿಲ್ಲ ಮತ್ತು ಭಾಷೆನೂ ಅವ್ರು ಕನ್ನಡ ಬಂದ್ರೂ ಮಾತಾಡೋದಿಲ್ಲ. ಇಲ್ಲಿ ನಮ್ಮ ಜನರು ಹಿಂಗಾಗಿ ಮೋಸ ಹೋಗಾಕತ್ತದಾರ. ಅದಕ್ಕೆ ಇಂಥ ಕಳಪೆ ವ್ಯಾಪಾರ ಯಾರು ಮಾಡ್ತಾರಲ್ಲ ಅವ್ರ ವಿರುದ್ಧ ನಾವು ಎಲ್ಲ ಸಂಘಟನೆಯವ್ರು ಕೂಡ್ಕೊಂಡು ಅವ್ರ ವಿರುದ್ಧ ಪ್ರತಿಭಟನೆ ನಾವು ಮಾಡಾಕತ್ತಿದ್ದೀವಿ. ಆ ಸಂಬಂಧಪಟ್ಟ ಯಾವ್ಯಾವ ವಸ್ತುಗಳನ್ನು ಮಾರ್ತಾರಲ್ಲ, ಫುಡ್ ಸೆಕ್ಷನ್ದವ್ರು ಇರಲಿ, ಎಲೆಕ್ಟ್ರಿಕಲ್ದವ್ರು ಇರಲಿ, ಯಾವ ಸೆಕ್ಷನ್ದವ್ರು ಯಾರು ಆಫೀಸರ್ದಾರೋ ಅವ್ರು ಬಂದು ಅಂಥ ಕಳಪೆ ಮಾರುವಂಥ ಅಂಗಡಿಕಾರಗಳು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಹೇಳ್ಕೊತಾ ಒಂದು ಇನ್ನೂ ಅನೇಕ ಅವರು GST ಇಲ್ಲ ಮತ್ತು ಸರ್ಕಾರಕ್ಕೂ ಮೋಸ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮೋಸ ಮಾಡ್ದಲ್ದ ಇಲ್ಲಿ ಪಟ್ಟಣ ಪಂಚಾಯತಿ ಒಳಗೂ ಅವರ ಲೈಸೆನ್ಸ್ ಆಗಲಿ ಮನೆಗಳಾಗಲಿ ವಾಸ್ಗಾಗಲಿ ಯಾವುದೋ ಅಧಿಕೃತವಾಗಿ ಲೈಸೆನ್ಸ್ಗಳನ್ನು ತೊಗೊಂಡಿಲ್ಲ. ಅನಧಿಕೃತವಾಗಿ ಇನ್ನೂ ಒಂದು 0.5% ಜನ ಅದಾರ. ಅಂಥವ್ರ ವಿರುದ್ಧ ನಾವು ಎಲ್ಲ ಪ್ರತಿಭಟನೆ ಮಾಡಾಕತ್ತಿದ್ದೀವಿ. ಮುಂದೆ ಈಗಾಗಲೇ ಈಗ ರಗಡ ಮಂದಿಗೆ ನಮ್ಮಲ್ಲಿ ಇಲ್ಲಿ ಎಲ್ಲ ಭಾಗದ ಜನರು ನಮ್ಮ ಚಲೋ ಒಂದು 2 ದಿವಸ ದೋಸ್ತಿ ಮಾಡ್ಕೊಂಡು ಅವ್ರ ವಿಶ್ವಾಸ ಗಳಿಸ್ಕೊಂಡು ಅವ್ರ ಕಡೆ ಲಕ್ಷಾಂತರ ರೂಪಾಯಿಗಳನ್ನ ತೊಗೊಂಡು ಇಲ್ಲಿ ನಮ್ಮ ಏರಿಯಾ ಬಿಟ್ಟ ಬೇರೆ ಕಡೆ ಹೋಗಿಬಿಡ್ತಾರೆ. ಮೊಬೈಲ್ಗಳು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೋ ಅಂಥ ಸಂದರ್ಭದೊಳಗೆ ನಮ್ಮ ಜನ ಎಲ್ಲ ಮೋಸ ಹೋಗಿ ಅವ್ರಿಗೆ ಅನ್ಯಾಯ ಆಗತೈತಿ. ಇಂಥವೆಲ್ಲ ಆಗಬಾರ್ದು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಕ್ರಮ ಕೈಗೊಳ್ಬೇಕು. ಮುಂದೆ ಇನ್ನೂ ಯಾವುದೇ ಆಗಲಿ ಏನು ಹೊಸವು ಕೊಡಬೇಕಾದ್ರೂ ಲೈಸೆನ್ಸು ಅಧಿಕೃತವಾಗಿ ಯಾರು ಬಾಡಿಗೆ ಕೊಡ್ತಾರಲ್ಲ ಅವ್ರ ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕು. ಮತ್ತು ಒಂದು ವೇಳೆ ಅಂಥವ್ರು ಮಾಡಲಿಲ್ಲ ಅಂತಂದ್ರೆ ಅವ್ರ ವಿರುದ್ಧ ನಾವು ಎಲ್ಲ ಸಂಘಟನೆ ಪ್ರತಿಭಟನೆ ಮಾಡ್ತೀವಿ. ಅದಲ್ಲದೆ ಅವ್ರು ಬೇರೆ ರಾಜ್ಯದಿಂದ ನಮ್ಮಲ್ಲಿ ಬಂದಿದ್ರು ನಾವು ಸಹಕಾರ ಕೊಟ್ಟಿದ್ದೀವಿ. ಕೊಡೋಕ್ಕಾಗಲಿ ಅವ್ರು ಇನ್ನೂ ನಮ್ಮಲ್ಲಿ ರಹವಾಸಿ ಇಲ್ಲ, ವೋಟರ್ ಲಿಸ್ಟ್ ಇಲ್ಲ, ಏನೂ ಇಲ್ಲ, ಅನಧಿಕೃತವಾಗಿ ಅದಾರ. ಅಂಥವ್ರ ಮೇಲೆ ನಾವು ಯೋಗ್ಯ ಕ್ರಮ ಕೈಗೊಳ್ಬೇಕು. ಈಗ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ನಾವು ವಿವಿಧ ಪರ ಎಲ್ಲ ಸಂಘಟನೆಯವ್ರು ಕೂಡಿಕೊಂಡು ಗ್ರಾಹಕರು ಕೂಡಿಕೊಂಡು ನಾವು ಮನವಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸಂಘಟನೆಯವರು ಈಗ ನಮಗೆ ಎಲ್ಲರಿಗೂ ಸಾಥ್ ಕೊಟ್ಟಿದ್ದಾರೆ. ಆ ಪ್ರಕಾರನ ಈ ನಿಟ್ಟಿನೊಳಗೆ ನಾವು ಹೋರಾಟ ಮಾಡಾಕತ್ತಿದ್ವಿ. ಈ ಹೋರಾಟಕ್ಕೆ ಅವ್ರು ಏನಾರ ಸ್ಪಂದನೆ ಕೊಟ್ಟು ಮಾಡಿ ಇನ್ನು ಹೇಳ್ದಂಗೆ ತಿಳ್ಕೊಂಡು ಎಲ್ಲರೂ ನಡೆದ್ರೆ ಒಂದು ಇದಾಗ್ತೈತಿ. ಒಂದು ವೇಳೆ ಅದೇ ಪ್ರಕಾರ ಅವ್ರು ಮಾಡ್ತಾ ಇದ್ರಂದ್ರೆ ಅವ್ರ ಮೇಲೆ ಇನ್ನೂ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಾಗ ನಾನು ಹೇಳ್ತಾ ಇದ್ದೀನಿ. ಎಲ್ಲುವರೆಗೆ ಹೋರಾಟ